4 ಗಂಟೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಧ್ವನಿಯಾಗಿ ನಾವಿರ್ತೀವಿ. ರಾಜಕೀಯದ ಎಷ್ಟೇ ಸುದ್ದಿಗಳು ಬರ್ತಾ ಇದ್ರೂ ಕೂಡ ನಿಮ್ಮ ಧ್ವನಿಯಾಗಿ ಇರಬೇಕು ಅಂತ ನಿರ್ಧಾರ ಮಾಡಿರೋದು ರಿಪಬ್ಲಿಕ್ ಕನ್ನಡ. ಎಷ್ಟೇ ದೊಡ್ಡ ಸುದ್ದಿ ಆಗಿರಲಿ, ಅದು ಜನಪರವಾದ ಸುದ್ದಿ ಆಗಿದ್ದರೆ ರಿಪಬ್ಲಿಕ್ ಕನ್ನಡದಲ್ಲಿ ಆ ಸುದ್ದಿ ಬಂದೇ ಬರುತ್ತೆ. ಯಾವುದೇ ರಾಜಕೀಯ ಪಕ್ಷ ಆಗಲಿ, ಯಾವುದೇ ಅಧಿಕಾರಿಗಳಾಗಿರಲಿ, ನಿಮ್ಮ ಅಂದರೆ ಜನರ, ಅದು ಕೂಡ ಕಷ್ಟ ಕಾರ್ಪಣ್ಯದಲ್ಲಿರುವ ಜನರ ದುಃಖವನ್ನು, ಕಣ್ಣೀರನ್ನು ಒರೆಸದೇ ಇದ್ದರೆ ಆ ಒರೆಸುವಂಥ ಕೆಲಸ ಮತ್ತು ಒರೆಸಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಇವತ್ತೊಂದು ಸುದ್ದಿ ತಂದಿದ್ದೀನಿ. ಇದನ್ನು ನೋಡಿದಾಗ ಹೊಟ್ಟೆ ಚುರುಕನ್ನತ್ತೆ. ಈ ಮಕ್ಕಳಿಗೆ ಬಾಲ್ಕನಿ ಕ್ಲಾಸ್, ಗಾಂಧಿ ಕ್ಲಾಸ್ನಲ್ಲೇ ಪಾಠ. ಇದು ಬಳ್ಳಾರಿಯ ಕುರುಗೋಡಿನ ವಸತಿ ಶಾಲೆ. ವಸತಿ ಶಾಲೆ ಅಂತಂದರೆ ಹಾಸ್ಟೆಲ್ ಸ್ಕೂಲ್. ಥಿಯೇಟ್ರ್ನಲ್ಲೇ ಆಟ, ಊಟ, ಓಟ, ಆಮೇಲೆ ಮಲಗೋದು ಇಲ್ಲೇ. ನೋಡಿ ವೀಕ್ಷಕರೇ, ಈ ಸುದ್ದಿಯನ್ನು ನೋಡಿದ್ರೆ ನಿಮ್ಗೆ ಭಾಳ ಬೇಸರ ಆಗಬಹುದು. 226 ಹೆಣ್ಮಕ್ಕಳು, ಬಾಲಕಿಯರು, 226 ಬಾಲಕಿಯರು. ವಸತಿ ಶಾಲೆ ಅಂತಂದ್ರೆ ಏನು ಹೇಳಿ? ಹಾಸ್ಟೆಲ್. 226 ಹೆಣ್ಣುಮಕ್ಕಳು, ವಿದ್ಯಾರ್ಥಿಗಳು. ಇವರ ಪಾಠ ಪ್ರವಚನ ಎಲ್ಲಿ ಗೊತ್ತಾ? ಒಂದು ನಿಂತು ಹೋಗಿರೋ ಸಿನಿಮಾ ಥಿಯೇಟ್ರ್ನಲ್ಲಿ. ನಾವೇನು ಮಾಡ್ತಾ ಇದ್ದೀವಿ? ಮಕ್ಕಳಿಗೆ ಈ ಪಾಠ ಕಲಿಸಿ, ಮಕ್ಕಳಿಗೆ ಆ ಪಾಠ ಕಲಿಸಿ, ಮಕ್ಕಳಿಗೆ BJP ಪಾಠ ಕಲಿಸಿ, ಮಕ್ಕಳಿಗೆ ಕಾಂಗ್ರೆಸ್ ಪಾಠ ಕಲಿಸಿ. ಸ್ವಾಮಿ, ಪಾಠ ಆಮೇಲೆ ಕಲಿಸ್ಬಿರಂತೆ, ಮೊದಲು ಶಾಲೆ ಕರೆಕ್ಟಾಗಿ ಕಟ್ಟಿಕೊಡಿ. ನಿಮಗೆಲ್ಲ ಮಾನ ಮರ್ಯಾದೆ ಇದೆಯೇನ್ರಿ? ನಿಮಗೆಲ್ಲ ಒಂದು ಮಕ್ಕಳ ಬಗ್ಗೆ ಒಂದು ಕಳಕಳಿ ಇದೆಯೇನ್ರಿ? ನೀವು ಕರ್ನಾಟಕದ ಬಗ್ಗೆ, ಭಾರತದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತೀರಿ. ಇದೇ ಮಕ್ಕಳಲ್ವ ನಾಳೆ MLA MP ಆಗೋದು, ಇದೇ ಮಕ್ಕಳಲ್ಲೂ IAS IPS ಆಗೋದು, ಇದೇ ಮಕ್ಕಳಲ್ಲೂ ಲಾಯರ್ ಆಗೋದು, ಇದೇ ಮಕ್ಕಳಲ್ಲೂ ತಹಶೀಲ್ದಾರ್ ಆಗೋದು. ಅವರೇ ತಾನೇ ನಾಳಿನ ಪ್ರಜೆಗಳು. ಕರುಳು ಚುರಕ್ಕನ್ನತ್ತೆ ಸರ್. ಈ ಸ್ಟೋರಿ ನೋಡಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಕ್ಲಾಸ್ ಡಿಸ್ಟರ್ಬೆನ್ಸ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ವಾಶ್ರೂಮ್ಸ್ ಅವೆಲ್ಲ ಸರಿಗಿಲ್ಲ. ಮತ್ತು ಥರ್ಡ್ ಪಾಯಿಂಟ್ ಪ್ಲೇ ಗ್ರೌಂಡ್. ಶಿಕ್ಷಕರ್ಸು ಇದು ಹೊಲ ತಗೊಂಡಾರ, ಅದಕ್ಕೆ ಇದು ಕಟ್ಸ್ಬೇಕಂತಂದ್ರೆ ದುಡ್ಡು ಬೇಕು. ದುಡ್ಡು ಸರ್ಕಾರ ಕೊಡಬೇಕು. ಆ ಬೆಳಗಾವಿ ಅಭಿವೇಶದಲ್ಲಿ ಚರ್ಚೆ ಮಾಡಿ ನಮ್ಮ ಸ್ಕೂಲಿಗೆ ಒಂದು ದುಡ್ಡನ್ನ ಬಿಡುಗಡೆ ಮಾಡಿಕೊಡ್ಬೇಕು. ಕೇಳಿದ್ರಲ್ಲ, ನೋಡಿದ್ರಲ್ಲ, ಒಂದು ಕಡೆ ಬಯಲಲ್ಲಿ ಕಲಿತಿರೋ ವಿದ್ಯಾರ್ಥಿನಿಯರು, ಮತ್ತೊಂದು ಕಡೆ ಕಟ್ಟಡದ ಆವರಣದಲ್ಲಿ ಓದುತ್ತಿರುವ ಸ್ಟೂಡೆಂಟ್ಸ್. ಭವಿಷ್ಯದ ಮಕ್ಕಳು ಎಲ್ಲಿ ಕಲಿಬೇಕಿತ್ತೋ ಅಲ್ಲಿ ಕಲಿಯದೆ ಎಲ್ಲಿ ಬೇಕಂದ್ರಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿ ಜಿಲ್ಲೆ ಕುರುಗೋಡು ಪಟ್ಟಣದ ವಸತಿ ಶಾಲೆಯಲ್ಲಿ. 13 ವರ್ಷದ ಹಿಂದೆ ಕುರುಗೋಡು ತಾಲೂಕಿಗೆ ಗಾಂಧಿ ತತ್ವ ಆಧಾರಿತ ಬಾಲಕಿಯರ ವಸತಿ ಶಾಲೆ ಮಂಜೂರಾಗಿತ್ತು. ಆದರೆ ಎಷ್ಟು ವರ್ಷದಿಂದ ಇವರು ಕಲ್ಯಾಣ ಮಂಟಪ, ಸಿಕ್ಕ ಕಡೆ ವಸತಿ ಶಾಲೆ ನಡೆಸ್ತಾ ಬಂದು ಕೊನೆಗೆ ಸಿನಿಮಾ ಥಿಯೇಟರ್ನಲ್ಲಿ 3 ವರ್ಷದಿಂದ ವಸತಿ ಶಾಲೆ ನಡೆಸ್ತಾ ಇದ್ದಾರೆ. ಶಾಲೆಯ ಸಮಸ್ಯೆ ಸಂಬಂಧಪಟ್ಟಂಗೆ ನಾವು ಹಲವಾರು ವಿಚಾರಗಳನ್ನು ಇಲ್ಲಿ ಸ್ಥಳೀಯ ಒಂದು ಮುಖಂಡರುಗಳಿಗೆ, ಸ್ಥಳೀಯ ಶಾಸಕರಿಗೆ ಗಮನಕ್ಕೆ ತಂದಿದ್ದೀವಿ ಸರ್. ಇಲ್ಲಿ ಮೂಲಭೂತವಾಗಿ ನಮಗೆ ಸಮಸ್ಯೆ ಬಂದಿರೋದು ಕಟ್ಟಡದ ಸಮಸ್ಯೆ ಸರ್. ಕಟ್ಟಡ ಮೇನಾಗಿ ನಮಗೆ 226 ಮಕ್ಕಳಿದ್ದಾರೆ ಸರ್, ಎಲ್ಲ ವಿದ್ಯಾರ್ಥಿನಿಯರೇ. ಈ ವಿದ್ಯಾರ್ಥಿನಿಯರಿಗೆ ಒಂದು ಸ್ಥಳದ ಅವಕಾಶ ತೊಂದರೆ ಇರುವುದರಿಂದ ನಮಗೆ ಸೂಕ್ತವಾದ ಕಟ್ಟಡ ಈಗಾಗಲೇ ಜಾಗ ಸಿಕ್ಕಿದೆ ಸರ್. ಜಾಗ 6 ಎಕರೆ ನಮಗೆ ಹೊಸ ಗೆಣಿಕೆಳ ಹತ್ರ 6 ಎಕರೆ ಸಿಕ್ಕರೂ ಕೂಡ ನಮಗೆ ಕಟ್ಟಡದ ಅಭಾವವನ್ನು ಎದುರಾಗಿದೆ ಸರ್. ಥಿಯೇಟರ್ನ ಬೇರೆ ಬೇರೆ ಮೂಲೆಗಳಲ್ಲಿ ಒಂದೊಂದು ತರಗತಿ ಮಾಡಿಕೊಳ್ಳಲಾಗಿದೆ. ಕಳೆದ 3 ವರ್ಷದಿಂದ 230 ಬಾಲಕಿಯರ ನರಕ ಯಾತನೆ ಹೇಳತೀರದಾಗಿದೆ. ಸರಿಯಾಗಿ ಮಲಗಲು ಸ್ಥಳವಿಲ್ಲ. ಒಂದೇ ಹಾಲ್ನಲ್ಲಿ ಎಲ್ಲರೂ ಮಲಗುವ ಅನಿವಾರ್ಯತೆ ಇದೆ. ಥಿಯೇಟರ್ನ ಇಕೋ ಜಾಸ್ತಿ ಇದೆ, ಇಕೋ ಸೌಂಡಿನ ವ್ಯವಸ್ಥೆ. ಆಮೇಲೆ ಇಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ, ಡಿಸ್ಟರ್ಬೆನ್ಸ್ ಜಾಸ್ತಿ.
ಆದರೂ ಓನರ್ ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲ ಕಟ್ಟಡವನ್ನು ಸರಿಯಾಗಿ ಕಟ್ಟಿಸಿ ಇದು ಮಾಡೋಕ್ಕೆ ಹೊರಟಿದ್ದಾರೆ. ಆದ್ರೂ ಅವ್ರಿಗೆ ಸ್ವಂತ ಲ್ಯಾಂಡ್ ಕೊಟ್ಟಿದೆ ಅಲ್ವಾ, ಕೊಟ್ಟು 15 ವರ್ಷ ಆಯಿತು. ಸರ್ಕಾರ ಅಲ್ಲಿ ಒಂದು ಕಾರ್ಯಕ್ರಮ ಶುರು ಹಚ್ಚಿಬಿಟ್ರೆ ಆಯ್ತು. ಹೆಣ್ಮಕ್ಳು ಶಾಲೆ ಅಲ್ಲ ಸರ್. ಒಂದೇ ಕಡೆ 6ರಿಂದ 10ನೇ ತರಗತಿಯ ಬಾಲಕಿಯರಿಗೆ ಪಾಠ, ಅವರ ವಾಯ್ಸ್ ಇವರಿಗೆ, ಇವರ ವಾಯ್ಸ್ ಅವರಿಗೆ ಕೇಳುತ್ತೆ. ಹೀಗಾಗಿ ಡಿಸ್ಟರ್ಬ್ ಆಗುತ್ತೆ ಅಂತಾರೆ ಮಕ್ಕಳು. ಸೈಡ್ 3 ಕ್ಲಾಸ್ ರೂಮ್, ಈ ಕಡೆ ಒಂದು ಕ್ಲಾಸ್ ರೂಮ್, ಇದೇ ಥರ ಆ ಕಡೆ ಇನ್ನೊಂದು ಕಾರಿಡಾರಲ್ಲಿ ಇನ್ನೊಂದು ಕ್ಲಾಸ್ ರೂಮ್ ಇದೆ ಸರ್. ಈ ಥರ ಮೇಲೆ ಕಾರಿಡಾರಲ್ಲಿ ಒಂದು ಹಾಸ್ಟೆಲ್ ಇದೆ ಸರ್. ಒಟ್ಟು ಟೋಟಲ್ ಇದೇ ಬಿಲ್ಡಿಂಗಲ್ಲಿ ನಮಗೆ 5 ಕ್ಲಾಸ್ ರೂಮ್ಸು, 5 ಹಾಸ್ಟೆಲ್ ರೂಮ್ಸು, ಬಾತ್ರೂಮ್ಸು, ಅಡುಗೆ ರೂಮು, ಫಂಕ್ಷನ್ ಹಾಲು, ಪ್ಲೇ ಗ್ರೌಂಡ್ ಎಲ್ಲ ಇಲ್ಲೇ ಇದೆ ಸರ್. ನಮಗೆ ಆಟ ಆಡೋಕ್ಕೆ ಸರಿಗೆ ಪ್ಲೇ ಗ್ರೌಂಡ್ ಇಲ್ಲ. ಆಮೇಲೆ ಕ್ಲಾಸ್ ರೂಮ್ ಕೂಡ ತುಂಬ ಡಿಸ್ಟರ್ಬ್ ಆಗುತ್ತೆ ಸರ್. ನೈಟ್ ಮಲ್ಗೋದೇ ಇಲ್ಲ. ಇಲ್ಲಿ ಅಲ್ಲೇ ಒಂದು ಫಂಕ್ಷನ್ ಹಾಲಲ್ಲಿ ಒಂದು ಕ್ಲಾಸ್ ರೂಮು, ಅಲ್ಲೇ ಕೂಡ ಫಂಕ್ಷನ್ ಮಾಡೋದು, ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಡೈನಿಂಗ್ ಹಾಲು ಎಲ್ಲ ಒಂದೇ ಫಂಕ್ಷನ್ ಹಾಲಲ್ಲಿ ನಡೀತಿದೆ ಸರ್. ಈಗಾಗಲೇ ವಸತಿ ಕಟ್ಟಡ ಕಟ್ಟಲು 6 ಎಕರೆ ಜಮೀನು ಕೂಡ ಮಂಜೂರಾಗಿದೆ. ಆದರೆ ಕಟ್ಟಡ ಕಟ್ಟೋಕೆ ಅನುದಾನ ರಿಲೀಸ್ ಆಗ್ತಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿ ಈ ಶಾಲೆ ಬರುತ್ತೆ. ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ಆಗಲಿ ಅಧಿಕಾರಿಗಳೇ ಆಗಲಿ ಗಮನ ಹರಿಸ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಎಚ್ಚೆತ್ತುಕೊಳ್ತಾರಾ ನೋಡಬೇಕಿದೆ. ಆರನೇ ಕ್ಲಾಸ್ನಿಂದ 10ನೇ ಕ್ಲಾಸ್, 6ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ 226 ಬಾಲಕಿಯರು. 2006 ಆಗ ಮಂಜೂರಾಗಿದೆ ನೋಡಿ ಸರ್. ಅಲ್ಲಿ ಬಾಲ್ಕನಿ, ಒಂದು ಕ್ಲಾಸ್ ಬಾಲ್ಕನಿ, ಗಾಂಧಿ ಕ್ಲಾಸಲ್ಲಿ ಚೇರು, ಥಿಯೇಟ್ರಲ್ಲಿ ಬಿದ್ದೋಗಿರೋ ಥಿಯೇಟ್ರಲ್ಲಿ ಸ್ಕೂಲ್ ಯಾಕೆ ಮಾಡಬೇಕು? ಜಿಲ್ಲಾಡಳಿತ ಮಾಡಿ ತಹಶೀಲ್ದಾರ್ಗೆ ಕೊಡಿ, ಅದನ್ನು ಅವ್ರು ಮಾಡ್ಕೊಳ್ಳಿ. 226 ಹೆಣ್ಣುಮಕ್ಕಳು ಸರ್ ಮಾಡಿ. ಈ ಸಮಾಜಕ್ಕೆ ಅಲ್ಲಿ ಭ್ರೂಣ ಹತ್ಯೆ ಮಾಡುವಾಗ ನಿಮ್ಮಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಪಾಪ ಒಂದು 4 ಮಕ್ಕಳೇನೋ ಕಲಿಯತ್ತೆ ಅಂತೇಳಿ ಬಳ್ಳಾರಿ ಅಂತ ಜಾಗದಲ್ಲಿ ಬಂದು ಕಲಿಯೋಕೆ ಹೋದರೆ ನಿಮಗೊಂದು ಶಾಲೆ ಕಟ್ಕೊಡೋಕ್ಕಾಗೋದಿಲ್ಲ. 2006ರಲ್ಲಿ ಮಂಜೂರಾಗಿದೆ. ಯಾವಾಗ ನೀವೆಲ್ಲ ಸತ್ತಾಗ ಮಾಡ್ತೀರ ಅದನ್ನು? ಥಿಯೇಟ್ರ್ನಲ್ಲಿ ಕಲಿಸ್ತಾ ಇದ್ದೀರಲ್ರಿ, ಹಾಳು ಬಿದ್ದಿರೋ ಥಿಯೇಟ್ರು. ರಾತ್ರಿ ಅಲ್ಲೇ ಮಲಗಬೇಕಾ ಮಕ್ಕಳು? ಭಯ ಆಗಲ್ವೇನ್ರಿ? ವಸತಿ ಶಾಲೆ ನೋಡಿ ಸರ್, ವಿಜುವಲ್ ನೋಡಿ, ಕೆಲವು ವಿಜುವಲ್ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಥಿಯೇಟ್ರು, ಹಳೆ ಥಿಯೇಟ್ರು. ನೋಡಿ, ಇದು ಹೊರಗಡೆ ನೆಲದಲ್ಲಿ ಕೂತ್ಕೊಂಡು ಪಾಠ, ಹೊರಗಡೆ ನೆಲದಲ್ಲಿ ಕೂತ್ಕೊಂಡು ಪಾಠ ಮಾಡ್ತಿದ್ದಾರೆ. ಆ ಟೀಚರೆಲ್ಲ ದೇವರಂಥವ್ರು, ಅಂಥವ್ರು ಇದ್ದದಕ್ಕೆ ಭಾಗ್ಯ ಅಲ್ರಿ. ಒಂದು 6 ವರ್ಷದ ಹೆಣ್ಣುಮಗಳು, 6ನೇ ಕ್ಲಾಸ್ನ ಹೆಣ್ಣುಮಗಳು ಅಂತಂದರೆ ಒಂದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಪ್ರಾಯ? 11 ವರ್ಷ. ಈ 11 ವರ್ಷದ ಹೆಣ್ಣುಮಗಳು ಅಲ್ಲಿ ರಾತ್ರಿ ಆ ಭಯಾನಕವಾಗಿರುವಂಥ ಥಿಯೇಟ್ರ್ನಲ್ಲಿ ನೋಡಿ, ಈ ಹೆಣ್ಮಗಳು ಹಿಂಗೆ ಮಲಗಬೇಕಾ? ನಮ್ಮ MLA ಮಕ್ಕಳು ಮಲಗಲಿ ಹಿಂಗೆ? ಸಿದ್ದರಾಮಯ್ಯನವ್ರ ಮಕ್ಕಳು ಯಾವತ್ತಾದ್ರೂ ಮಲಗಿದ್ದಾರೆ ಹಿಂಗೆ? ನನ್ನದೇ ಕೇಳೋದು, ಅವ್ರಿಗೆ ಕೇಳೋದು. ಕುಮಾರಸ್ವಾಮಿ ಮಗ ಯಾವತ್ತಾದ್ರೂ ಹಿಂಗೆ ಮಲಗಿದಾರ? ಯಡಿಯೂರಪ್ಪ ಮಗ ಮಲಗಿದಾರೇನ್ರಿ? ಮಲಗಿದಾರ? ಮೇಷ್ಟ್ರು ವಸತಿ ಶಾಲೆಗೆ ಸಂಬಂಧ ಸಮಾಜ ಕಲ್ಯಾಣ ಇಲಾಖೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬರುತ್ತಲ್ವಾ? ಶಿವರಾಜ್ ತಂಗಡಿಗೆ ಯಾವುದಕ್ಕೆ ಬರ್ತಾರೆ? ಹಿಂದುಳಿದ ವರ್ಗಗಳ. ಓಕೆ, ಯಾರೇ ಆಗಿರಲಿ, ನಾನು ಅದನ್ನು ಹೇಳ್ತಿರುವಂಥದ್ದಲ್ಲ. ಇದು ಕಾಂಗ್ರೆಸ್ಗೆ BJPಗೆ ಅಂತಲ್ಲ, ನಮ್ಮನ್ನು ಎಲ್ಲ ಆಳದವ್ರಿಗೂ ಕೂಡ ಪ್ರಶ್ನೆ ಕಾಂಗ್ರೆಸ್ಗಿರುತ್ತೆ. ಯಾಕೆಂದರೆ ಕಾಂಗ್ರೆಸ್ಸಿನ ಸರ್ಕಾರ ಇದೆ ನೋಡಿ. ಈ ಥರ ರೂಮ್ ಇದೆ. ಮಜಾ ಗೊತ್ತಾ ನಿಮಗೆ? ಇದಕ್ಕೆ ಬಾಡಿಗೆ ಕಟ್ತಾರೆ 1,20,000 ತಿಂಗಳಿಗೆ. ವಾ 1,20,000 ಬಾಡಿಗೆ ಕೊಡ್ತಾರೆ. ಕಳೆದ ಎಷ್ಟು ವರ್ಷದಿಂದ ಬಾಡಿಗೆ ಕೊಡ್ತಾ ಇದ್ದಾರೆ? 3 ವರ್ಷಕ್ಕೆ 42,60,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ. ಇದು ಕಮಿಷನ್ ಅಲ್ವಾ? ನಿಮಗೆ 42 ಲಕ್ಷದಲ್ಲಿ ಅದ್ಭುತವಾದಂಥ ಒಂದು ಶಾಲೆ ಒಂದು ಕಟ್ಟಡವೋ ಒಂದು ಭಾಗವೋ ಕಟ್ಬೋದಾಗಿತ್ತಲ್ಲ? ನೋಡಿ, ವಿದ್ಯಾರ್ಥಿನಿಯರ ಟ್ರಂಕ್ ನೋಡಿ ಹೆಂಗಿದೆ ಅಂತೇಳಿ. ಇದೆಲ್ಲ ಹಾಕ್ಕೊಂಡಿರ್ತಾರೆ ಟ್ರಂಕಲ್ಲೇ. ಅಂದರೆ ಟ್ರಂಕ್ ಹೆಂಗಾಗಿದೆ ಅಂತಂದರೆ, ನಾನು ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮಲ್ಲಿ ಯಾರಾದರೂ ಈಗ ಟ್ರಂಕ್ ಬಳಸ್ತಾರೇನ್ರಪ್ಪ? ಯಾರಾದರೂ ಬಳಸ್ತಾರಾ? ಯಾರೂ ಬಳಸಲ್ಲ. ಯಾಕೆಂದರೆ ಟ್ರಂಕ್ ಓಲ್ಡ್ ಫ್ಯಾಷನು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಓಲ್ಡ್ ಫ್ಯಾಷನ್ ಅದನ್ನು ಕೂಡ ಈಗ ಇಟ್ಕೋತಿದ್ದಾರೆ ಅಂತಂದರೆ ಆ ಭಾಗದಲ್ಲಿ ಅವರ ಬಡತನ ಹೇಗಿರ್ಬೋದು?
ಗಾಂಧಿ ಕ್ಲಾಸ್ ಅಂತೆ, ಬಾಲ್ಕನಿ ಅಂತೆ, ಛೇ 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 ಎಲ್ಲ ನಾನು ಒಂದು ಪಾಯಿಂಟ್ ತೋರಿಸ್ತೀನಿ ನಿಮಗೆ, ಬನ್ನಿ ನೋಡಿ. 3 ವರ್ಷ ಥಿಯೇಟ್ರ್ನಲ್ಲಿ ಪಾಠ ಮಾಡಿದ್ದಾರೆ. ಒಂದು ತಿಂಗಳಿಗೆ 1,20,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದಾರೆ. 1 ವರ್ಷಕ್ಕೆ ಎಷ್ಟಾಯ್ತು ಹೇಳಿ? 14,20,000 ರೂಪಾಯಿ. ಬಳ್ಳಾರಿ ಅಂತ, ಕುರುಗೋಡು ಅಂತ ಜಾಗದಲ್ಲಿ 3 ವರ್ಷಕ್ಕೆ ಎಷ್ಟಾಯ್ತಿದು? 42 ಲಕ್ಷ. 42 ಲಕ್ಷದಲ್ಲಿ ನಿಮಗೊಂದು ಕಟ್ಟಡ ಕಟ್ಬೋದಿತ್ತಲ್ಲ. ನಾನು ಪದೇ ಹೇಳ್ತಾ ಇರ್ತೀನಿ, ಬಡವರಿಗೊಂದು ಮನೆ ಕಟ್ಕೊಡ್ತಾರಲ್ಲ ಇವರು, ಇಂದಿರಾ ಆವಾಸ್ ಯೋಜನೆ 1,25,000. 1,25,000. 42 ಲಕ್ಷ ನೋಡಿ, 3 ವರ್ಷಕ್ಕೆ 42 ಲಕ್ಷ ರೂಪಾಯಿ. ಇಲ್ಲಿ ತನಕ 42,60,000 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು ಕಮಿಷನ್ ಹೊಡೆದಿರ್ತಾರೆ? ಬನ್ನಿ ವೀಕ್ಷಕರು, ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಬನ್ನಿ ನೋಡೋಣ. ನೋಡಿ ಯಾರೆಲ್ಲ ಇದ್ದಾರೆ. ಸತೀಶ್ DD, ಸಮಾಜ ಕಲ್ಯಾಣ ಇಲಾಖೆ. ಮತ್ತೊಮ್ಮೆ ವಿಜುವಲ್ ಆಮೇಲೆ ತೋರಿಸೋಣ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು. ನೋಡಿ ಸಂಬಂಧಪಟ್ಟ ಒಬ್ಬೊಬ್ಬ ಅಧಿಕಾರಿಯನ್ನು ತೋರಿಸ್ತಾ ಇದ್ದೀನಿ. ಸತೀಶ್ DD, ಸಮಾಜ ಕಲ್ಯಾಣ ಇಲಾಖೆ. ಸ್ವಲ್ಪ ಫೇಡ್ ಔಟ್ ಆಗಿದ್ದಾರೆ ಫೋಟೋದಲ್ಲಿ. ಈ ಕೆಲಸ ಮಾಡಿಲ್ಲ ಅಂತಂದರೆ ಜೀವನದಿಂದಲೇ ಫೇಡ್ ಔಟ್ ಆಗಬೇಕು ಕೆಲಸದಿಂದ. ಸತೀಶ್ DD, ಸಮಾಜ ಕಲ್ಯಾಣ ಇಲಾಖೆ. ಯಾಕೆ ಸತೀಶ್ ಅವರೇ, ಏನು ಕಡ್ದು ಕಟ್ಟಿ ಹಾಕಿದ್ರಿ? ನಿಮ್ಮ ಜವಾಬ್ದಾರಿ ಅಲ್ವ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ? ಆ ಜವಾಬ್ದಾರಿ ಮತ್ತು ಸಿಕ್ಕ ನಂತರ ಆ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡೋದು 16 ವರ್ಷ ಬೇಕೇನ್ರಿ? ಅದಕ್ಕೊಂದು ಶಾಲೆ ಮಂಜೂರಾದ ನಂತರ ಅದಕ್ಕೊಂದು ಹಣಕಾಸು ಬಿಡುಗಡೆಗೆ ಏನು ಪತ್ರ ಬರೆದಿದ್ದೀರಿ ನೀವು? ನಿಮ್ಮ ಲಾಸ್ಟ್ ನಂಬರ್ 023 ಅಲ್ವಾ? ಕೊಡ್ಲ ಜನಗಳಿಗೆ. ಆ್ಯಂಡ್ ಜಲಾಲಪ್ಪ, ಉಪನಿರ್ದೇಶಕ, ಹಿಂದುಳಿದ ವರ್ಗ. ಜಲಾಲಪ್ಪ ಅವರೇ, ಹಿಂದುಳಿದ ವರ್ಗ ಉಪನಿರ್ದೇಶಕ. ಪೋಸ್ಟ್ ಸಿಕ್ಕಿದೆ, ಮುಗಿದೋಯ್ತಾ? ಈ ಹಿಂದುಳಿದ ವರ್ಗ ಕೇವಲ ರಾಜಕಾರಣಿಗಳು ಜಾತಿಯನ್ನು ಯೂಸ್ ಮಾಡ್ತಾ ಹೋಗಲಿ. ನೀವೆಲ್ಲ ಸಿಕ್ಕಿರೋ ಅವಕಾಶ ಇದು. ಒಳ್ಳೊಳ್ಳೆ ಪೋಸ್ಟ್ ಸಿಕ್ಕಿದೆ, ನೀವೇನು ಮನೆಯಿಂದ ತಂದು ಹಾಕಬೇಕಾಗಿಲ್ಲ. ನೀವು ಪ್ರಯತ್ನ ಪಟ್ಟರೆ ಆಗತ್ತೆ ಕೆಲಸ. ಆ 226 ಮಕ್ಕಳು ಬಡವರ ಮಕ್ಕಳಲ್ವೇನ್ರಿ? ರಾಜಕಾರಣಿಗಳನ್ನು ಮಾತ್ರ ಬೈಯೋದಲ್ಲ, ನಿಮ್ಮನ್ನು ಬೈಬೇಕಲ್ಲ. ನೀವು ತಿಂಗಳ ಸಂಬಳ ತಗೊಂಡು ಆರಾಮಾಗಿದ್ದು ನಿಮ್ಮ ಮಕ್ಕಳೆಲ್ಲ ಈ ಥರ ಇದ್ದಿದ್ರೆ ನಿಮಗೆ ಮನಸ್ಸು ಬರ್ತಾ ಇತ್ತಾ? ಒಂದು ಅಂತಃಕರಣ ಬೇಕ್ರಿ, ಒಂದು ಅಂತಃಕರಣ ಬೇಕು. ನಿಮ್ಗೆ ಗೊತ್ತಾ, ಶೌಚಾಲಯ ಇಲ್ಲ ಅಂತ ಹೇಳಿ ಹೈಸ್ಕೂಲ್ ಹೆಣ್ಣುಮಕ್ಕಳು ಶಾಲೆ ಬಿಡ್ತಾ ಇದ್ದಾರೆ. ಇದು ಇವತ್ತಿಂದಲ್ಲ, ಅವತ್ತಿಂದ ಬಡ್ಕೋತಾನೆ ಇದ್ದೀನಿ ನಾನು. ಶೌಚಾಲಯ ಇಲ್ಲ, ನೀರಿಲ್ಲ, ಹೆಣ್ಣುಮಕ್ಕಳು ದೊಡ್ಡವರಾಗಿರ್ತವೆ, ಅಲ್ಲಿ ಶೌಚಾಲಯವೇ ಇರೋದಿಲ್ಲ. ಹಾಗಾಗಿ ಶಾಲೆ ಬಿಟ್ಬಿಡ್ತಾರೆ. ಸಮಾಧಾನ ಆಗಿರುತ್ತಲ್ಲ ನಿಮಗೆ. ಆ್ಯಂಡ್ ಪ್ರಶಾಂತ್ ಮಿಶ್ರಾ ಸರ್, ಜಿಲ್ಲಾಧಿಕಾರಿಗಳು, ವಿತ್ ಗ್ರೇಟ್ ರೆಸ್ಪೆಕ್ಟ್ ನಿಮ್ಮ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ ಸರ್. ಕುರುಗೋಡಲ್ಲಿ 2006ರಲ್ಲಿ ಮಂಜೂರಾಗಿದೆ ಸರ್. ಇದು 2006ರಲ್ಲಿ ನೋಡಿ 2017ರಲ್ಲಿ ವಸತಿ ಶಾಲೆಗೆ 6 ಎಕರೆ ಜಾಗ ಮಂಜೂರಾಗಿದೆ. ಗೇಣಿಗೆಹಾಳು ರಸ್ತೆಯಲ್ಲಿ 6 ಎಕರೆ ಜಾಗ ಮಂಜೂರಾಗಿದೆ. ಆಮೇಲೆ ಥಿಯೇಟ್ರ್ನಲ್ಲಿ ಪಾಠ ಸರ್. ಥಿಯೇಟ್ರ್ನಲ್ಲಿ 1,20,000 ರೂಪಾಯಿ ಬಾಡಿಗೆ ಕಟ್ತಾ ಇದ್ದಾರೆ. ನನಗೊಂದು ಡೌಟ್ ಇದೆ, ಅಲ್ಲೆಲ್ಲ 1,20,000 ರೂಪಾಯಿ ಬಾಡಿಗೆ ಕೇಳ್ತಾರಾ ಅಂತ. ಆ ಟ್ರಂಕಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳನ್ನು ನೋಡಿದಾಗ ಒಳ್ಳೆ ಕಟ್ಟಡವೇ ಸಿಗ್ಬೋದಲ್ಲ. ಆ ಥರ ಇದ್ದರೆ 1,20,000 ರೂಪಾಯಿ ಬಳ್ಳಾರಿ ಅಂತ ಜಾಗದಲ್ಲಿ ಕೊಡೋದಿದ್ರೆ. ಆ್ಯಂಡ್ ನೆಕ್ಸ್ಟ್ ಯಾರು? JN ಗಣೇಶ್, ಕಂಪ್ಲಿ ಶಾಸಕರು. ಗಣೇಶಣ್ಣ, ಓ ಗಣೇಶಣ್ಣ, ಇದು ಜನರ ಪರವಾಗಿ ಕೇಳ್ತಿರೋದು. ಈ ಹಿಂದೂ ಸಂಸ್ಕೃತಿಯಲ್ಲಿ ಗಣೇಶ ಎಲ್ಲದಕ್ಕೂ ಅಗ್ರಪೂಜೆ. ಗಣೇಶನಿಗೆ ಗಣೇಶನ ಬಣ್ಣ ಎಲ್ಲೋ. ಯಾಕೆಂದರೆ
ಭಾಳ ಮುಖ್ಯವಾಗಿ ಪ್ರತಿನಿಧಿಸೋದು, ಗಣಪತಿ ಪ್ರತಿನಿಧಿಸೋದು. ಅದಕ್ಕಾಗಿ ಶಾಲೆಯ ಬಸ್ಗಳಿದೆಯಲ್ಲ, ಶಾಲೆ ಬಸ್, ಅದಕ್ಕೆ ಎಲ್ಲೋ ಮಾಡಿರ್ತಾರೆ ಗಣಪತಿಯ ಪ್ರತೀಕವಾಗಿ. ಆಮೇಲೆ ಗುರು ಪ್ರತೀಕವಾಗಿ ಎಲ್ಲೋ ಮಾಡಿರ್ತಾರೆ. ತುಂಬ ಜನರಿಗೆ ಗೊತ್ತಿಲ್ಲ ಸ್ಕೂಲ್ ವ್ಯಾನ್ ಯಾಕೆ ಎಲ್ಲೋ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ತುಂಬ ಜನರಿಗೆ ಗೊತ್ತಿಲ್ಲ. ಯಾಕೆ ರೆಡ್ ಮಾಡಲ್ಲ ಕೇಳಿ ನೋಡೋಣ, ಯಾಕೆ ರೆಡ್ ಮಾಡಲ್ಲ. ಇದಕ್ಕೂ ಭಾರತದ ಸಂಸ್ಕೃತಿಗೂ ಭಾಳ ಸಂಬಂಧ ಇದೆ. ಎಲ್ಲೋ ಯಾಕೆ ಅಂತಂದರೆ, ನೀವು ಯಾವುದಾದ್ರೂ ಗುರುಗಳ ಹತ್ರ ಕೇಳಿ, ಜ್ಯೋತಿಷಿಗಳ ಹತ್ರ ಕೇಳಿ, ಎಲ್ಲೋ ಬಣ್ಣ ಅಂತಂದರೆ ಗುರು ಅಂತಾರೆ. ಅದೇ ರೀತಿ ಪೊಲೀಸ್ ಇರ್ತಾರಲ್ಲ, ಪೊಲೀಸ್ ವ್ಯಾನ್ ಎಲ್ಲೋ ಯಾಕಿರೋದಿಲ್ಲ, ಬ್ಲೂ ಯಾಕಿರುತ್ತೆ? ಯಾಕೆಂದರೆ ಅದು ಶನಿಯ ಸಂಕೇತ, ಕಬ್ಬಿಣ, ಅಂದರೆ ಆತ ಜಡ್ಜ್ಮೆಂಟ್ ಅಂತ, ಜಡ್ಜ್ ಮಾಡ್ತಾನೆ ಅಂತ. ಅದೇ ರೀತಿ ಆಸ್ಪತ್ರೆ ಬೆಡ್ ಇರುತ್ತಲ್ಲ, ಅದು ಯಾಕೆ ಗ್ರೀನ್ ಇರುತ್ತೆ? ಆಸ್ಪತ್ರೆ ಬೆಡ್ ಯಾಕೆ ಗ್ರೀನ್ ಇರುತ್ತೆ? ಯಾಕೆಂದರೆ ಅದು ಬುಧನ ಸಂಕೇತ, ಅಂದರೆ ಆರೋಗ್ಯದ ಸಂಕೇತ. ನಿಮ್ಮ ಗೌರ್ಮೆಂಟ್ ಅಫಿಷಿಯಲ್ಗಳದೆಲ್ಲ ಬೆಲ್ಟ್ ಇರುತ್ತಲ್ಲ, ಅದು ಕೆಂಪಲ್ಲಿ ಯಾಕಿರುತ್ತೆ? ಯಾಕೆಂದರೆ ಅದು ಮಂಗಳನ ಸಂಕೇತ. ಮಂಗಳ ಅಂತಂದರೆ ಅಧಿಕಾರಾರೂಢ ಅಂತ. ನಾವು ಜ್ಯೋತಿಷ ಬಿಟ್ವಿ ನೋಡಿ. ನಾಗೇಂದ್ರ ಜಿಲ್ಲಾ ಉಸ್ತುವಾರಿ ಸಚಿವರು. ಇನ್ನು ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ. ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ. ಪಾಪ ಉಳಿದವ್ರು ಬಿಟ್ಟಾಕಿ, ಪ್ರಾಂಶುಪಾಲರು ಇರ್ತಾರೆ, ಅವ್ರನ್ನ ಯಾಕೆ ತೋರಿಸ್ತೀರಿ? ಮಾಲತಿ ಯಾಕೆ ತೋರಿಸ್ತೀರಿ? ಸತೀಶ್ ಡಿ ಸಮಾಜ ಕಲ್ಯಾಣ ಇಲಾಖೆ. ಜಲಾಳಪ್ಪ ಉಪನಿರ್ದೇಶಕ ಹಿಂದುಳಿದ ವರ್ಗ. ಪ್ರಶಾಂತ್ ಮಿಶ್ರಾ ಜಿಲ್ಲಾಧಿಕಾರಿಗಳು. JN ಗಣೇಶ್ ಕಂಪ್ಲಿ ಶಾಸಕರು. ಬಿ ನಾಗೇಂದ್ರ ಜಿಲ್ಲಾ ಉಸ್ತುವಾರಿ ಸಚಿವರು. ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ. ಮತ್ತೊಮ್ಮೆ ಕೆಲವು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ ಫುಲ್ ಫ್ರೇಮಲ್ಲಿ. ಓಕೆ, ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಅಲ್ಲಿಂದೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಎಸ್ ರೇಣುಕಾರಾಧ್ಯ, ಭಾಳ ಅದ್ಭುತವಾದಂಥ ಸ್ಟೋರಿ ತಂದಿದ್ದೀರಿ. ಎಷ್ಟು ವರ್ಷ ಆಯಿತು? 2006ರಲ್ಲಿತ್ತು, ಅದಕ್ಕಿಂತ ಮೊದಲು ಎಲ್ಲಿತ್ತಿದ್ದು? 226 ವಿದ್ಯಾರ್ಥಿಗಳು ಯಾವ ಭಾಗದಿಂದ ಬರ್ತಾರೆ? ಇವರ ತಂದೆ ತಾಯಿ ಇವರೆಲ್ಲ ಏನು ಕೆಲಸ ಮಾಡ್ತಾರೆ? ಯಾಕೆ ಇದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ? ಹೊಸ ಕಟ್ಟಡ ಕಟ್ಟಬೇಕಂದ್ರೂ ಕೂಡ ಎಷ್ಟು ದುಡ್ಡು ಬೇಕು? ಏನು ಮಾಹಿತಿ ಇದೆ ನಿಮ್ಮಲ್ಲಿ ರೇಣುಕಾರಾಧ್ಯ? ಜಯಪ್ರಕಾಶ್ ಶೆಟ್ಟಿ, ನಿಜಕ್ಕೂ ನಮಗೆ ಈ ಒಂದು ವರದಿಯನ್ನು ತೋರಿಸೋದಕ್ಕೂ ಕೂಡ ಬೇಸರವಾಗುತ್ತೆ. ಯಾಕಂದರೆ ನಾನೀಗ ನೇರವಾಗಿ ಶಾಲೆಯಲ್ಲಿ ಇದ್ದೇನೆ, ಅಂದರೆ ಥಿಯೇಟರ್ನಲ್ಲಿ ಮಾಡಿರ್ತಕ್ಕಂಥ ಶಾಲೆಯಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಬಳ್ಳಾರಿ ಜಿಲ್ಲೆ ಕುರುಗೋಡು ಪಟ್ಟಣದಲ್ಲಿರ್ತಕ್ಕಂಥ ಗಾಂಧಿ ತತ್ವ ಆಧಾರಿತ ಒಂದು ವಸತಿ ಶಾಲೆ. ಈ ಶಾಲೆಗೆ ಕಳೆದ 13 ವರ್ಷಗಳ ಹಿಂದೆ ಈ ಒಂದು ಶಾಲೆಯನ್ನು ಮಂಜೂರು ಮಾಡಿದರು. ಆದರೆ ಇಲ್ಲಿಯವರೆಗೂ ಕೂಡ ಸ್ವಂತ ಕಟ್ಟಡವನ್ನು ಕೊಟ್ಟಿಲ್ಲ. ಹೀಗಾಗಿ ಪ್ರತಿ 3 ವರ್ಷ ಅಥವಾ 4 ವರ್ಷಗಳಿಗೊಮ್ಮೆ ತಾತ್ಕಾಲಿಕವಾಗಿ ಕಟ್ಟಡಗಳನ್ನು ಚೇಂಜ್ ಮಾಡ್ತಕ್ಕಂಥ ಅನಿವಾರ್ಯತೆ ಬಂದಿದೆ. ಈಗ ಎಲ್ಲೂ ಕೂಡ ಕಟ್ಟಡ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕುರುಗೋಡು ಪಟ್ಟಣದಲ್ಲಿರ್ತಕ್ಕಂಥ ಒಂದು ಖಾಸಗಿ ಹಳೆಯ ಚಿತ್ರಮಂದಿರದಲ್ಲಿ ಈಗ ಪ್ರತಿ ತಿಂಗಳು 1,20,000 ರೂಪಾಯಿ ಹಣವನ್ನು ಕೊಟ್ಟುಬಿಟ್ಟು ಬಾಡಿಗೆಗೆ ಈ ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ನಿಜಕ್ಕೂ ಈ ಒಂದು ಶಾಲೆಯನ್ನು ನೋಡ್ತಿದ್ರೆ ಬೇಜಾರಾಗುತ್ತೆ. ಯಾಕಂದರೆ ಈಗಾಗಲೇ ಶಾಲೆಗೆ ಸುಮಾರು 6 ಎಕರೆ ಜಾಗವನ್ನು ಕೂಡ ಮಂಜೂರು ಮಾಡಿದ್ದಾರೆ. ಆ ಜಾಗವನ್ನು ಮಂಜೂರು ಮಾಡಿ 4-5 ವರ್ಷಗಳು ಕೂಡ ಕಳೆದಿವೆ. ಆದರೆ 25 ಕೋಟಿ ಅನುದಾನವನ್ನು ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಶಾಲೆಯನ್ನು ಖಾಸಗಿ ಕಟ್ಟಡದಲ್ಲಿ ಬಾಡಿಗೆ ಪಡೆದು ನಡೆಸ್ತಕ್ಕಂಥ ಅನಿವಾರ್ಯತೆ ಕಂಡು ಬರ್ತಿರ್ತಕ್ಕಂಥದ್ದು. ಇಲ್ಲೂ ಕೂಡ ಒಂದು ಶಾಲೆ ಇದೆ, ಅಂದರೆ ಈ ಮೇಲ್ಭಾಗದಲ್ಲೂ ಕೂಡ 2 ಕೊಠಡಿಗಳಿರ್ತಕ್ಕಂಥದ್ದು. ಶಾಲೆಯಲ್ಲಿ ಒಟ್ಟು 226ಕ್ಕೂ ಹೆಚ್ಚು ಮಕ್ಕಳು, ಮಹಿಳಾ ಮಕ್ಕಳು, ಆದರೂ ಬಾಲಕಿಯರು ಈ ಒಂದು ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಆದರೂ ಕೂಡ ಅವರಿಗೆ ಅವ್ಯವಸ್ಥೆಯ ಒಂದು ಸವಲತ್ತು ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸರ್ಕಾರ ಸಾಕಷ್ಟು ಹಣವನ್ನು ವಿದ್ಯಾಭ್ಯಾಸಕ್ಕಾಗಿ, ಮಕ್ಕಳು ಅದರಲ್ಲೂ ಬಾಲಕಿಯರ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡುತ್ತೆ. ಆದರೆ ಈ ಒಂದು ಶಾಲೆಯ ಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಬೇಸರ ಅನಿಸುತ್ತೆ. ಯಾಕಂದರೆ ಖಾಸಗಿ ಕಟ್ಟಡದಲ್ಲಿ ಈ ಒಂದು ಶಾಲೆಯನ್ನು ನಡೆಸಲಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ತಪ್ಪು ಯಾರ್ದು ಅನ್ನೋದಕ್ಕಿಂತ ಸರ್ಕಾರದ ನಿರ್ಲಕ್ಷ್ಯ ಅನ್ನೋದು ಎದ್ದು ಕಾಣುತ್ತೆ. ಯಾಕಂದರೆ ಸಂಬಂಧಪಟ್ಟ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇವರು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡ್ತಿದ್ದಾರೆ.
ಶಾಲೆಯನ್ನು ಅಂದರೆ ಪರ್ಮನೆಂಟ್ ಶಾಲೆಯನ್ನು ಕಟ್ಟೋದಕ್ಕೆ ಸ್ಥಳ ಇದ್ದರೂ ಕೂಡ ಇಲ್ಲಿವರೆಗೂ ಮಂಜೂರನ್ನು ಮಾಡಿಲ್ಲ. ಯಾಕಂದರೆ ಸುಮಾರು 25 ಕೋಟಿ ಹಣ ಈ ಒಂದು ಶಾಲೆಯನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ. ಇದು ಎಷ್ಟು ವರ್ಷ ಆಯ್ತು ಇದು? ಅಲ್ಲ, ಈಗ ಈ ಥಿಯೇಟ್ರಿಗೆ ಬರೋದಕ್ಕಿಂತ ಮೊದಲು ಎಲ್ಲಿ ನಡೀತಿತ್ತು ಇದು? ರೇಣುಕಾರಾಧ್ಯ, ಈಗ ಥಿಯೇಟ್ರಿಗೆ ಬಂದಿದ್ದು ಯಾವಾಗಿಂದ ಇದು? ಅದಕ್ಕಿಂತ ಮೊದಲೆಲ್ಲಿ ನಡೀತಾ ಇತ್ತು? ಆ ಕಟ್ಟಡ ಯಾವುದು? ರೇಣುಕಾರಾಧ್ಯ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸ್ವಲ್ಪ ಫ್ರೀಸ್ ಆದಂಗೆ ಕಾಣ್ತಾ ಇದೆ. ಬಟ್ ಬರ್ತೀನಿ ನನಗೆ ಈಗ ಜಲಾಳಪ್ಪ ಅವರಿದ್ದಾರೆ, ಉಪನಿರ್ದೇಶಕರು, ಹಿಂದುಳಿದ ವರ್ಗ. ಜಲಾಳಪ್ಪ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಈಗ ಕುರುಗೋಡು ಇದು ಬಹುಶಃ ನಿಮ್ಮ ಗಮನಕ್ಕೆ, ಉಪನಿರ್ದೇಶಕರಾಗಿರೋ ಕಾರಣಕ್ಕಾಗಿ ನಿಮ್ಮ ಗಮನಕ್ಕೆ ಬಂದಿಯಲ್ಲ ಗೊತ್ತಿಲ್ಲ ನನಗೆ. ಇದೆ ಸರ್, ಗಮನಕ್ಕಿದೆ ಸರ್. ಇಷ್ಟು ವರ್ಷ ಬೇಕಾ ಸರ್ ಒಂದು ಮಂಜೂರಿಗೆ? ನಾವೆಲ್ಲ ಆನ್ ದ ಸ್ಪಾಟ್ ಮಾಡ್ತಾ ಇದ್ವಿ ಒಂದು ಟೈಮಲ್ಲಿ. ಕೆಲವೆಲ್ಲ ಯಾಕಂದರೆ ದುಡ್ಡು ಎತ್ತಿಟ್ಟಿರ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಆಲ್ರೆಡಿ ಜಾಗ ಇದೆ, 6 ಎಕರೆ ಜಾಗ ಇದೆ, 2017ರಲ್ಲಿ ಮಂಜೂರಾಗಿದೆ. ಹಾಂ ಸರ್, ಒಂದು ಸಬ್ಮಿಷನ್ ಸರ್. ಸರ್ 2017ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ನಿವೇಶನ ಕೊಟ್ಟಿದ್ದಾರೆ ಸರ್. ಇದಕ್ಕೆ ಅನುದಾನ ಒಂದು 20 ಕೋಟಿ ಅನುದಾನ ಬೇಕಾಗ್ತದೆ ಸರ್. ಇದಕ್ಕೆ ಕ್ರೈಸ್ ಅವರು ಅನುದಾನ ಕೊಡ್ತಾರೆ ಸರ್, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಸರ್. ಅದಕ್ಕೆ ಅನುದಾನಕ್ಕೆ ನಾವು ಆಲ್ರೆಡಿ ಭಾಳಷ್ಟು ಸರ್ ಕರೆಸ್ಪಾಂಡ್ ಮಾಡಿದ್ದೀವಿ ಸರ್. ಅವ್ರಿಗೂ ಕೂಡ ನಮಗೆ ಅನುದಾನ ಕೊಡಿ ಈ ಥರ ನಮ್ಗೆ ಜಮೀನಿದೆ, ಇದು ಸ್ವಂತ ಕಟ್ಟಡ ಆಗಬೇಕು ಅಂತ ಕೇಳ್ಕೊಂಡಿದ್ದೀವಿ ಸರ್. ಅಲ್ಲಿಂದ ಅನುದಾನ ಬರಬೇಕಾಗುತ್ತೆ ಸರ್ ನಮಗೆ ಸರ್. ಅದೆಲ್ಲ ಕರೆಕ್ಟ್ ಇಟ್ಟಿರ್ತೀರಿ ನೀವು. 20 ಕೋಟಿ ಬೇಕು, ಮತ್ತೊಂದು ಬೇಕು. ಆ 48 ಲಕ್ಷ ಈಗಾಗಲೇ ಅಲ್ಲಿ ಬಾಡಿಗೆ ಕಟ್ಟಿದ್ದಾರೆ. ಆ ಬಾಡಿಗೆ ದುಡ್ಡಲ್ಲಿ ಅಲ್ಲಿ ಕಟ್ಬೋದಾಗಿತ್ತು. ಆಮೇಲೆ ಎಷ್ಟು ವರ್ಷ ಅಂತ ಕಾಯೋದು ಸರ್ ಇದನ್ನೆಲ್ಲ? 13 ವರ್ಷದಿಂದ ಮಕ್ಕಳು ಹಿಂಗೆ ಇದ್ದಾರೆ, 13 ವರ್ಷದಿಂದ ಇದ್ದಾರೆ ಐ ಥಿಂಕ್. ಸರ್ 2020 ಅಲ್ಲಿ ಸರ್ 2020ರಲ್ಲಿ ಈ ಒಂದು ಹಳೆ ಹೆಸರಿಗೆ ಶಿಫ್ಟ್ ಆಗಿದೆ ಸರ್. ಇದಕ್ಕಿಂತ ಮುಂಚೆನೂ ಬಾಡಿಗೆ ಕಟ್ಟಡದಲ್ಲಿ ಲೆಕ್ಕ ಇತ್ತು ಸರ್. ಅದು ಕಂಡೀಷನ್ ಚೆನ್ನಾಗಿಲ್ಲ ಅಂತ ಹೇಳಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಸರ್. ನಾನು 1.5 ತಿಂಗಳಿಗೆ ಈ ಒಂದು ಹುದ್ದೆ ತಗೊಂಡ್ಮೇಲೆ ಸರ್, ಅದು ಬಂದು ಒಂದು 15 ದಿನ ಮೇಲೆ ವಿಸಿಟ್ ಮಾಡಿದ್ದೆ ಸರ್. ವಿಸಿಟ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಲ್ಲಿ ಇರ್ತಕ್ಕಂಥದ್ರಲ್ಲೇ ಸರ್ ಒಂದು ಚಿಕ್ಕ ಸಿಟಿ ಇದೆ. ಈಗ ಇದಕ್ಕೆ ಒಂದು ಏನಾದರೂ ವ್ಯವಸ್ಥೆ ಬೇಕಲ್ಲ? ಮಕ್ಕಳನ್ನ ಆ ಥರ ಮಲಗಿಸಿದ್ರೆ ಹೆಂಗೆ ಸರ್? ಸರ್ ಅದೇ ಬೇರೆ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಕಟ್ಟಡವನ್ನ ನಾವು ಹುಡುಕ್ತಾ ಇದ್ದಾರೆ ಸರ್ ನಮ್ಮ ಪ್ರಿನ್ಸಿಪಾಲ್ರು. ಯಾವಾಗ ಆಗ್ಲಿಕ್ಕೆ? ಅಷ್ಟಾಗುವ ನೀವು ರಿಟೈರ್ ಆಗಿರ್ತೀರಿ. ಇಲ್ಲ ಸರ್, ಇದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಒಂದು ಒಳ್ಳೆ ಕಟ್ಟಡ ಹುಡುಕ್ಬಿಟ್ಟು. ಎಷ್ಟು ಬೇಗ ಅಂದ್ರೆ ಎಷ್ಟು ಬೇಗ ಸರ್ ಇದು? ಸರ್ ಯಾಕೆಂದ್ರೆ ಸರ್ 250 ಮಕ್ಕಳು ಸರ್. ಅದಕ್ಕೆ ಕಟ್ಟಡದ ಬಾಡಿಗೆ ಕಟ್ಟಡ ಅಲ್ಲ, ಇವರು ನೋಡಿ ಸರ್, 13 ವರ್ಷದ ಹಿಂದೆ ಕಲ್ಯಾಣ ಮಂಟಪ ಆಯಿತು, ಸಿಕ್ಕ ಕಡೆ ಆಯಿತು, ಎಲ್ಲೆಲ್ಲಿ ಮಾಡ್ಕೊಂಡು ಬಂದರು. 13 ವರ್ಷ ತನಕ ಈ ಮಕ್ಕಳು ಪಾಪ ಹಿಂಗೆ ಬದುಕಬೇಕು ಅಂತಂದರೆ ಇದು ಅವ್ಯವಸ್ಥೆ ಅಲ್ವಾ? ಮತ್ತು ನೀವುಗಳೆಲ್ಲ ಇದು ಏನು ಸಾರ್ಥಕ್ಯ? ಅವ್ರು ಅಲ್ಲೇ ಬದುಕ್ತಾರೆ ಅಂತಂದರೆ ಮತ್ತೆ ನೀವೆಲ್ಲ ಯಾಕೆ? ಇಲ್ಲ ಸರ್, ಇದ್ರ ಬಗ್ಗೆ ನಾನು 1.5 ತಿಂಗಳಿಂದಲೇ ನಾನು ಹುದ್ದೆ ಬಂದೆ ಸರ್. ಬಂದ 2 ಇಲಾಖೆ ಇದೆ. ಒಂದು ನೀವಿದ್ದೀರಿ ಹಿಂದುಳಿದ ವರ್ಗ, ಇನ್ನೊಂದು ಸಮಾಜ ಕಲ್ಯಾಣ ಇಲಾಖೆ. ಆಮೇಲೆ ನಾವು ಬಾಯಿ ಪಡ್ಕೊಳ್ಳೋದು, ಅಯ್ಯೋ ಬಡವರಿಗೆ ಮತ್ತೊಂದಿಲ್ಲ, ಎಲ್ಲ ಇದೆ, ಸರ್ಕಾರ ಎಲ್ಲವೂ ಮಾಡುತ್ತೆ. ನಾವು ಸ್ವಲ್ಪ ಜಾಗ್ರತೆ ವಹಿಸಬೇಕು, ನಾವು ಸ್ವಲ್ಪ ಹಠ ಹಿಡಿಬೇಕು ಅಲ್ವಾ? ಒಂದು ಹೋರಾಟ ಮಾಡಿದ್ರೆ ತಗೋಬೇಕಲ್ವಾ ಸರ್? ಇಲ್ಲ ಸರ್, ಎಷ್ಟು ಬೇಗ ಆಗುತ್ತೋ ಅಲ್ಲಿ ನಮಗೆ ಉತ್ತಮ. ನನಗೇನೋ ಡೌಟ್ ಅಪ್ಪ ಜಲಾಳಪ್ಪ ಅವ್ರೆ, ನನಗೇನು ಅನಿಸ್ತಾ ಇಲ್ಲ. ನಿಮಗೆ ನಿಮ್ಮ ಹೇಳಿಕೆಯನ್ನು ಗಮನಿಸಿದಾಗ ನನಗೆ ಹೆಂಗೆ ಅನಿಸ್ತಾ ಇದೆ ಅಂತಂದರೆ, ಈ ನನ್ನ ಮಗ ಒಮ್ಮೆ ಫೋನ್ ನಿಲ್ಲಿಸಿದ್ರೆ ಸಾಕು, ಆಮೇಲೆ ಏನಾದರೂ ಮ್ಯಾನೇಜ್ ಮಾಡೋ ಆ ಥರ ಇದೆ ನಿಮ್ಮದು. ಇಲ್ಲ ಸರ್, ಇದಕ್ಕಿಂತ ಜಾಸ್ತಿ ಪ್ರಯತ್ನ ಮಾಡಿದ್ವಿ ಸರ್. ತಾವು ಹೇಳಿದ್ರಲ್ಲ ಸರ್, ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್, ಏನು ಪ್ರಯತ್ನ ಏನು ಮಾಡೋದು? 13 ವರ್ಷದಿಂದ ಪಾಪ ಮಕ್ಕಳು ಹಿಂಗೆ ಇದ್ದಾರೆ ಅಂತಂದರೆ ಅವ್ರನ್ನ ಯಾರು ಕೇಳೋರು ಬೇಡವಾ ಸರ್? ಅದಕ್ಕೆ ಹೊಸ ಕಟ್ಟಡ ಆದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್, ಅನುದಾನಕ್ಕೋಸ್ಕರ. ಯಾವಾಗಲಿಕ್ಕೆ ಇನ್ನು ಅದ್ರ ಬಗ್ಗೆ ಏನೂ ಇಲ್ವಲ್ಲ. ಅದು ದುಡ್ಡು ಬಂದು ನೀವು ಕಳಿಸಿ, ಅದು ಬಂದು ಅದಕ್ಕೆ ಟೆಂಡರ್ ಕರೆದು ಅದರಲ್ಲಿ ಒಬ್ಬ 40% ತಿಂದು, ಅದಾಗುವಾಗ ಈ ಮಕ್ಕಳಿಗೆಲ್ಲ ಈ ಹೆಣ್ಮಕ್ಳಿದಾರಲ್ಲ, ಈ ಮಕ್ಕಳು ಶಾಲೆಗೆ ಮತ್ತೆ ಅಲ್ಲಿಗೆ ಬರಬೇಕಾದಿತ್ತು ವಸತಿ ಶಾಲೆಗೆ. ಹಂಗೆ ಮಾಡಿಬಿಡ್ತೀರಿ ನೀವು. ಆಮೇಲೆ ಅವ್ರು ಹೇಳ್ಬೋದು, ನೋಡಪ್ಪ ಅಮ್ಮ ನೋಡು, ಈ ಥಿಯೇಟ್ರ್ ಇತ್ತಲ್ಲ, ನೀನು ಹೋಗಿದ್ದಲ್ಲ, ಈಗ ನಾನು ಹೋಗ್ತಾ ಇದ್ದೀನಿ ಅಂತೇಳಿ. ಬೇಕಾ? ಯಾಕೆ ಗೊತ್ತಾ ಸರ್, ನಮ್ಮ ಮಕ್ಕಳು ಅತಿ ಬುದ್ಧಿವಂತರಾಗಿದ್ದರೂ ಕೂಡ ಯಾಕೆ ಅಮೇರಿಕಾ, ಲಂಡನ್ ಸೆಟ್ಲ್ ಆಗ್ತಾರೆ ಗೊತ್ತಾ? ನಾವು ಕಾರಣ. ಅದಕ್ಕೆ ನಾವು ಕಾರಣ. ನಮ್ಮ ದೇಶದ ಮರ್ಯಾದೆಯನ್ನು ಹಾಳು ಮಾಡ್ಕೊಳ್ಳೋದು ನಾವೇ, ಆ ಮಕ್ಕಳಲ್ಲ ಪಾಪ. ಸಾರಿ, ಅದು ನೀವೇನು ಮಾಡ್ತೀರೋ ಗೊತ್ತಿಲ್ಲ ನನಗೆ. ಆದರೆ ಒಂದಂತೂ ನಿಜ, ಇದನ್ನು ಮುಖ್ಯಮಂತ್ರಿ ಕೊಡಲ್ಲ, ವಿರೋಧ ಪಕ್ಷದ ನಾಯಕರಿಗೆ ಕೊಡ್ತೀನಿ. ಇದನ್ನು ಅವರು ಅದನ್ನು ಇಟ್ಕೊಂಡು ಮುಖ್ಯಮಂತ್ರಿಯನ್ನು ಕಿರಿಕಿರಿ ಮಾಡಬೇಕು ಸದನದಲ್ಲಿ. ಆಗ ಬರುತ್ತೆ ನೋಡಿ ನಿಮಗೆಲ್ಲ ಫೋನ್.
ಆಗ ಮಾಡ್ತೀನಿ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾವನಾದರೂ ಶಾಸಕ ಮಾತಾಡಿದ್ನಾ ಇದರ ಬಗ್ಗೆ? ಮಾತಾಡಿದ್ರೇನ್ರಿ? ಟಿಪ್ಪು ಬೇಕು, ಟಿಪ್ಪು ಬೇಡ, ಸಾವರ್ಕರ್ ಬೇಕು, ಸಾವರ್ಕರ್ ಬೇಡ ಅಲ್ವಾ? ಟಿಪ್ಪು ಬೇಕು, ಟಿಪ್ಪು ಬೇಡ, ಸಾವರ್ಕರ್ ಬೇಕು, ಸಾವರ್ಕರ್ ಬೇಡ. ಈ ಆ ಮಕ್ಕಳು ಪಾಪ 13 ವರ್ಷದಿಂದ ಅಲ್ಲಿ ಒಂದು ಯೋಗ್ಯತೆ ಟಾಯ್ಲೆಟ್ ಮಾಡಿಕೊಡೋಕ್ಕಾಗೋದಿಲ್ಲ ನಿಮಗೆ. ಈ ಸುದ್ದಿಯನ್ನು ಮತ್ತೆ ಮತ್ತೆ ಕೆದಕ್ತಾ ಇರ್ತೀನಿ ನಿಮ್ಮನ್ನು. ನಿಮ್ಮ ಹೆಂಗೆ ಆಗಬೇಕು ಅಂತಂದರೆ ನೀವು ಅಧಿಕಾರ ಬಿಟ್ಟು ಓಡೋಗ್ಬಿಡ್ಬೇಕು ನೀವು. ವೀಕ್ಷಕರೇ, ಇದು ನಮ್ಮ ಧ್ವನಿ, ಇದು ಆ ಮಕ್ಕಳ ಪರವಾಗಿ. ಯಾಕೆ ಫೋಟೋ ಹಾಕ್ತೀವಿ ಅಂತಂದರೆ ನಾಚಿಕೆ ಆಗಬೇಕು. ಮಹಾತ್ಮ ಗಾಂಧಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಗೊತ್ತಾ? ಅವನಿಗೆ ಶರಮ್ ಅಂದರೆ ಒಂದು ಹೇಳ್ತಾರಲ್ಲ, ಅವನನ್ನು ಸಾರ್ವಜನಿಕವಾಗಿ ಬೆತ್ತಲೆ ಮಾಡೋದು. ನೀವು ಮುನ್ನಾಬಾಯಿ MBBS ಸಿನಿಮಾದಲ್ಲಿ ನೋಡಿರ್ಬೋದು. ಒಬ್ಬ ಲಂಚ ಕೇಳ್ತಾ ಇರ್ತಾನೆ ಗೊತ್ತಾ? ಅವನು ಮುಂದೆ ವಾಚ್ ತೆಗೆದು, ಕನ್ನಡಕ ತೆಗೆದು, ಶರ್ಟ್ ತೆಗೆದು, ಬನಿಯನ್ ತೆಗೆದು, ಲಾಸ್ಟಿಗೆ ಪ್ಯಾಂಟು ತೆಗಿಯೋಕೆ ಹೋಗ್ತಾನೆ ಆತ. ಆಗ ಸೈನ್ ಹಾಕಿ ಕೊಡ್ತಾನಲ್ಲ, ಹಂಗೆ ಮಾಡಬೇಕು ನಿಮ್ಮನ್ನು. ಆ್ಯಂಡ್ ಒನ್ಸ್ ಅಗೇನ್ ಪ್ರಶಾಂತ್ ಮಿಶ್ರಾ ಅವರ ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಸರ್. ಥ್ಯಾಂಕ್ ಯು. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.